ಡಾಕ್ಟರ್ ಉತ್ತಮ್ ಅವರ ಜೀವನ ಪಯಣ. ಒಂದು ಸಾಮಾನ್ಯ ವ್ಯಾಪಾರಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ನಾನು ಶಿಕ್ಷಣದ ಮೂಲಕ ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ಕನಸನ್ನು ಹೊತ್ತಿದ್ದೆ. ಕಷ್ಟಗಳ ನಡುವೆಯೂ ಓದಿನಲ್ಲಿ ಸಾಧನೆ ಮಾಡಿ ವೈದ್ಯಕೀಯ ಶಿಕ್ಷಣದ ಅವಕಾಶ ಪಡೆದೆ. ನನಗೆ MBBS ಸೀಟ್ ಸಿಕ್ಕ ದಿನವೂ ನಾನು ಸೀರೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ಮೆಡಿಕಲ್ ಸೀಟ್ ಸಿಕ್ಕ ಸುದ್ದಿ ತಿಳಿದಾಗ ಸಂತೋಷವಾಗಿತ್ತು. ಆದರೆ ಕುಟುಂಬದ ಜವಾಬ್ದಾರಿ ನನ್ನ ಭುಜದ ಮೇಲಿದ್ದ ಕಾರಣ ಆ ದಿನದ ಕೆಲಸ ಮುಗಿಸಿದ ನಂತರವೇ ಮನೆಗೆ ತೆರಳಿದೆ. ಆ ಜವಾಬ್ದಾರಿಯ ಭಾವನೆಯೇ ನನ್ನ ಜೀವನದ ದಾರಿದೀಪವಾಯಿತು. ವಿದ್ಯಾರ್ಥಿ ಜೀವನ ಸುಲಭವಾಗಿರಲಿಲ್ಲ. ಕೆಲವೊಮ್ಮೆ ಕೇವಲ 50 ರೂಪಾಯಿಯಲ್ಲಿ 15 ದಿನ ಜೀವನ ನಡೆಸಿದ್ದೆ. ವಿದ್ಯುತ್ತಿಲ್ಲದ ದಿನಗಳಲ್ಲಿ ಬೀದಿ ದೀಪದ ಕೆಳಗೆ ಕುಳಿತು ಓದಿದ್ದೆ. ಆದರೆ ಕಷ್ಟಗಳು ನನ್ನನ್ನು ತಡೆಯಲಿಲ್ಲ. 1991ರಲ್ಲಿ 50 ಹಾಸಿಗೆಗಳ ನರ್ಸಿಂಗ್ ಹೋಮ್ ಆರಂಭಿಸಿ ಜನಸೇವೆಯ ಪಯಣ ಶುರು ಮಾಡಿದೆ. ಮಂಡ್ಯದಲ್ಲಿ ಮೊದಲ ಬಾರಿಗೆ ICU ಹಾಗೂ ಹೃದಯ ಚಿಕಿತ್ಸಾ ಸೌಲಭ್ಯಗಳನ್ನು ಆರಂಭಿಸುವ ಅವಕಾಶ ದೊರೆಯಿತು. ಕಳೆದ ಹಲವು ದಶಕಗಳಲ್ಲಿ ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆ ನೀಡುವ ಭಾಗ್ಯ ನನಗೆ ದೊರೆಯಿತು. ಇಂದು ನನ್ನ ಜೀವನದ ಮತ್ತೊಂದು ಮಹತ್ವದ ಕ್ಷಣವನ್ನು ಹಂಚಿಕೊಳ್ಳಲು ಸಂತೋಷವಾಗುತ್ತಿದೆ. ಈ ವರ್ಷದ ಮೇ 26ರಂದು FRCP ಫೆಲೋ ಆಫ್ ದ ರಾಯಲ್ ಕಾಲೇಜ್ ಆಫ್ ಫಿಸಿಷಿಯನ್ಸ್ ಲಂಡನ್ ಎಂಬ ವಿಶ್ವದ ಪ್ರತಿಷ್ಠಿತ ವೈದ್ಯಕೀಯ ಗೌರವ ಲಭಿಸಿದೆ. 1518ರಲ್ಲಿ ಸ್ಥಾಪಿತವಾದ ರಾಯಲ್ ಕಾಲೇಜ್ ಆಫ್ ಫಿಸಿಷಿಯನ್ಸ್ ಸಂಸ್ಥೆಯಿಂದ ನೀಡಲಾಗುವ ಈ ಫೆಲೋಶಿಪ್ ವಿಶ್ವದ ಆಯ್ದ ವೈದ್ಯರಿಗೆ ಮಾತ್ರ ದೊರೆಯುತ್ತದೆ. ಇದುವರೆಗೆ ಕೇವಲ 18,000 ಹಿರಿಯ ವೈದ್ಯರು ಈ ಗೌರವವನ್ನು ಪಡೆದಿದ್ದಾರೆ. ಆ ಪಟ್ಟಿಯಲ್ಲಿ ನನ್ನ ಹೆಸರು ಸೇರಿರುವುದು ಹೆಮ್ಮೆಯ ಸಂಗತಿ. ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲಿ ಈ ಗೌರವ ಪಡೆದ ಮೊದಲ ವೈದ್ಯನಾಗಿರುವುದು ನನಗೆ ಇನ್ನಷ್ಟು ಸಂತೋಷವನ್ನು ನೀಡುತ್ತದೆ. ಈ ಸಾಧನೆ ನನಗೆ ಹೆಮ್ಮೆಯನ್ನು ಮಾತ್ರವಲ್ಲ, ಇನ್ನಷ್ಟು ಜವಾಬ್ದಾರಿಯನ್ನೂ ನೀಡಿದೆ. ಮುಂದಿನ ದಿನಗಳಲ್ಲಿ ಮಧುಮೇಹ ಸೇರಿದಂತೆ ಎಲ್ಲಾ ರೋಗಿಗಳ ಚಿಕಿತ್ಸೆಯಲ್ಲಿ ಇನ್ನಷ್ಟು ಸಮರ್ಪಣೆಯಿಂದ ಸೇವೆ ಸಲ್ಲಿಸುವ ಸಂಕಲ್ಪ ನನ್ನದು. ನನ್ನ ಈ ಪಯಣದಲ್ಲಿ ದೇವರ ಆಶೀರ್ವಾದ, ನನ್ನ ಕುಟುಂಬದ ಬೆಂಬಲ, ನನ್ನ ರೋಗಿಗಳ ವಿಶ್ವಾಸ ಮತ್ತು ಸಮಾಜದ ಪ್ರೀತಿ ಸದಾ ನನ್ನೊಂದಿಗೆ ಇವೆ. ವಿಶೇಷವಾಗಿ ನನ್ನ ಜೀವನ ಸಂಗಾತಿ ಶ್ರೀಮತಿ ನಿರ್ಮಲಾ ಅವರು ಪ್ರತಿಯೊಂದು ಹಂತದಲ್ಲೂ ನನಗೆ ಬೆಂಬಲವಾಗಿ, ಧೈರ್ಯವಾಗಿ ಹಾಗೂ ಸದೃಢ ಸ್ತಂಭವಾಗಿ ನಿಂತಿದ್ದಾರೆ. ಈ ಗೌರವವನ್ನು ನನ್ನ ಮಂಡ್ಯ ಜಿಲ್ಲೆಗೆ, ನನ್ನ ರೋಗಿಗಳಿಗೆ ಮತ್ತು ನನ್ನೊಂದಿಗೆ ಈ ಪಯಣದಲ್ಲಿ ಜೊತೆಯಾದ ಪ್ರತಿಯೊಬ್ಬರಿಗೂ ಸಮರ್ಪಿಸುತ್ತೇನೆ. ಧನ್ಯವಾದಗಳು. ಡಾಕ್ಟರ್ ಉತ್ತಮ್.